ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಋತುಸ್ ಲಾಗ್. ಇವತ್ತು ನಮ್ಮ ಲಾಗಲ್ಲಿ ನಾನು ರಸಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದು ನಮ್ಮನೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೂ ರಸಮ್ ತಿಂದರೆ ತುಂಬ ಒಳ್ಳೆಯದು. ದೆನ್ ನಾವು ಯಾವಾಗಾದರೂ ಮಸಾಲೆ ಐಟಮ್ಸ್ ಎಲ್ಲ ಮಾಡಿದಾಗ ರಸಮ್ ಇದ್ದರೆ ಚೆನ್ನಾಗಿರುತ್ತಪ್ಪ ಅನಿಸುತ್ತೆ. ಸೊ ರಸಮ್ ಹೇಗೆ ಮಾಡ್ಕೊಳ್ಳೋದು ಕ್ವಿಕ್ ಆ್ಯಂಡ್ ಮತ್ತು ಬೇಗನೂ ಹೇಗೆ ಮಾಡ್ಕೊಳ್ಳೋದು ಅಂದರೆ, ನಾನಿಲ್ಲಿ 3 ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಹುಣಸೆ ಹಣ್ಣು ಒಂದಷ್ಟು, ಅಂದರೆ ನಾನಿಲ್ಲಿ 5 ಮೆಂಬರ್ಸ್ಗಾಗೋಷ್ಟು ರಸಮ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಚಿಕ್ಕದು ಲಿಂಬು ಗಾತ್ರದಷ್ಟು ತುಂಬ ಚಿಕ್ಕ ಸೈಜಲ್ಲಿ ರಸಮ್ ಇದು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ಇದನ್ನು ಕುದಿಸಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಟೊಮೆಟೊ ಮತ್ತು ಹುಣಸೆ ಹಣ್ಣನ್ನು ಕುದಿಸಿಟ್ಕೊಂಡಿದ್ದೀನಿ. ಯಾವ ಥರಪ್ಪ ಅಂತಂದರೆ, ಈಗ ನಾವು ಟೊಮೆಟೊನ ಎತ್ಕೊಂಡ್ರೆ ಅದ್ರ ಒಟ್ಟು ಈ ಥರ ಬಂದುಬಿಡಬೇಕು, ಆ ಲೆವೆಲ್ ಕುದಿಸ್ಕೋಬೇಕು. ಸುಮಾರು ಒಂದು ಮೀಡಿಯಮ್ ಇದು ಉರಿಯಲ್ಲಾದರೆ ಒಂದು 10 ನಿಮಿಷ ಬೇಕಾಗುತ್ತೆ. ಸಿಮ್ಮಲ್ಲಿಟ್ಟರೆ ನೀವು ಒಂದು 15 ನಿಮಿಷ ಬೇಕಾಗುತ್ತೆ. ಸೊ ಆಲ್ರೆಡಿ ಕುದಿಸಿ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾವು ರಸಮ್ ಮಾಡೋಕ್ಕೆ ಏನೇನಪ್ಪ ಐಟಮ್ಸ್ ಬೇಕು ಅಂತ ನೋಡೋಣ. ಇಲ್ಲಿ ಆಲ್ರೆಡಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ಬಿಟ್ಟು ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಸಹ ಇದೆ ಇದರಲ್ಲಿ. ಒಂದು 6 ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದು ಡಿಪೆಂಡ್ ಅಪ್ಪ ನಿಮ್ಮ ಮನೆ ಖಾರ, ಅಂದರೆ ನಾವು ಖಾರ ಜಾಸ್ತಿ ತಿಂತೀವಿ ಅಂದರೆ ಒಂದು ಮೆಣಸಿನ್ಕಾಯಿ ಎಕ್ಸ್ಟ್ರಾ ತೊಗೋಬೋದು. ಖಾರ ಕಮ್ಮಿ ಅಂದರೆ ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ, ಉಪ್ಪು, ನಾನು ಕಲ್ಲುಪ್ಪೆ ಯೂಸ್ ಮಾಡೋದು. ಮತ್ತು ಇಲ್ಲಿ ಈ ಟೇಬಲ್ ಸ್ಪೂನಲ್ಲಿ 3/4 ಟೇಬಲ್ ಸ್ಪೂನು ಜೀರಿಗೆ ಪುಡಿ, ಆಲ್ರೆಡಿ ನಾನು ಅದನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೆಣಸಿನ ಪುಡಿ, ಇದು ಅಷ್ಟೇ ಹುರಿದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದು. ಇದು ಅರ್ಧ ಟೀ ಸ್ಪೂನು, ಈ ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನು. ಮತ್ತು ಅರಿಶಿನ. ಸೊ ಇವಾಗ ಇದನ್ನು ಈಗ ಇದು ಕಿವುಚಿಟ್ಕೊಂಡಿದ್ದೀವಲ್ಲ, ಈ ಹುಣಸೆಹಣ್ಣು ಮತ್ತು ಟೊಮೆಟೊ, ಅದಕ್ಕೆ ಬೆಳ್ಳುಳ್ಳಿ, ಮೆಣಸಿನ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಉಪ್ಪು ಮತ್ತು 2 ಟೀ ಸ್ಪೂನ್ ಎಣ್ಣೆ ಆದರೆ ಸಾಕು. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಬಿಡಬೇಕು, ಆಫ್ ಮಾಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಯಾಕಂದರೆ ತುಂಬ ಹಸಿದೋಗ್ಬಿಡುತ್ತೆ ಮೆಣಸಿನ್ಕಾಯಿ, ಅದಕ್ಕೋಸ್ಕರನೇ ಆಫ್ ಮಾಡಿಕೊಂಡು ಸ್ವಲ್ಪ ಕೆಂಪಗಾಗೋಕ್ಕೆ ಮತ್ತೆ ಬಿಡಬೇಕು. ನೆಕ್ಸ್ಟು ಅದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹಿಂಗೆ ಕೈ ಆಡಿಸಿ ನೆಕ್ಸ್ಟ್ ಇದನ್ನು ಹಾಕ್ಕೋಬೇಕು. ಮತ್ತು ಇಲ್ಲಿ ಕನ್ಸಿಸ್ಟೆನ್ಸಿ ನೋಡಬೇಕು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಮ್ಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ಅದೆಲ್ಲ ಅವ್ರವ್ರ ಮನೆ ಇದಕ್ಕೆ ಕನ್ಸಿಸ್ಟೆನ್ಸಿ ಸಮಾನ. ಒಬ್ಬೊಬ್ರು ತುಂಬ ನೀರಾಗಿರುತ್ತೆ, ಒಬ್ಬೊಬ್ರು ಗಟ್ಟಿಯಾಗಿರಬೇಕು ಸ್ವಲ್ಪ ಅಂತ ಅಂದ್ಕೊಳ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ನಾನಿಲ್ಲಿ ಸ್ವಲ್ಪ ಹಾಟ್ ವಾಟರ್ನೇ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಹಾಟ್ ವಾಟರ್ ಸ್ವಲ್ಪ ಹಾಕ್ಕೊಳ್ರಿ. ನೋಡಿ, ಇದು ಜಾಸ್ತಿ ಕುದಿಬಾರ್ದು, ಒಂದು ಸ್ವಲ್ಪ ಇದು ಇಲ್ಲೆಲ್ಲನೂ ಕುದಿಯೋದು ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನು ಜಾಸ್ತಿ ಕುದಿಯೋಕ್ಕೆ ಬಿಡಬೇಡಿ. ಸ್ವಲ್ಪ ಕುದಿದ ತಕ್ಷಣವೇ ಆಫ್ ಮಾಡಿ, ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನೋಡಬೇಕಾದ್ರೆ ಉಪ್ಪು ಕರೆಕ್ಟಾಗಿದೆಯಾ ಇಲ್ಲ ಅಂತ ನೋಡ್ಕೊಳ್ರಿ. ಬೇಕಾದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಬೋದು. ಸೊ ಇನ್ನೂ ಕೆಲವೊಬ್ಬರು ಸ್ವಲ್ಪ ಸ್ವೀಟು ಹಾಕ್ಕೊಳ್ತಾರೆ, ಬೆಲ್ಲನೂ ಹಾಕ್ಕೊತಾರೆ. ನಾವು ಬೆಲ್ಲ ಹಾಕೋದಿಲ್ಲ. ಸೊ ಬೆಲ್ಲ ಬೇಕಾದರೆ ಆಪ್ಷನಲ್ಲು ಆ್ಯಡ್ ಮಾಡ್ಕೋಬೋದು. ನೋಡಿ, ಈ ಥರ ಇರುತ್ತೆ ರಸಮ್ಮು. ನೋಡಿ, ಈ ಥರ ಇರುತ್ತೆ ಕನ್ಸಿಸ್ಟೆನ್ಸಿ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹಂಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ನಮಸ್ತೆ.